ಗುಜರಾತ್ನ 26 ಕ್ಷೇತ್ರಕ್ಕೆ ಒಂದೇ ಹಂತದ ಮತದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಅಂತ ನರೇಂದ್ರ ಮೋದಿ ಸಂದೇಶ ಸಾರ್ತಿದ್ದಾರೆ. ನಿಶಾನ್ ಪ್ರೌಢಶಾಲೆಗೆ ಬಂದು ವೋಟ್ ಮಾಡಿದ್ರು. ಅದಾದ ಮೇಲೆ ಅಭಿಮಾನಿಗಳನ್ನ ಮಾತಾಡಿಸಿದ್ದಾರೆ, ಆಟೋಗ್ರಾಫ್ಗಳನ್ನ ನೀಡಿದ್ದಾರೆ. ಇದರ ಜೊತೆಗೆ ವೋಟಿಂಗ್ ಸಂದೇಶ ನೀಡಿದ್ದಾರೆ. 3 ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಅಭಿಮಾನಿಗಳ ಹತ್ರ ಹೋಗಿ ಆಟೋಗ್ರಾಫ್ ಕೊಡ್ತಾ ಇರೋದು, ಮತ್ತೊಂದು ಕಡೆ ನರೇಂದ್ರ ಮೋದಿ ವೋಟ್ ಮಾಡ್ತಾ ಇರೋದು, ಮತ್ತೊಂದು ಕಡೆ ದೃಷ್ಟಿದೋಷ ಇರುವ ಅಭಿಮಾನಿಯನ್ನ ಮಾತಾಡಿಸ್ತಾ ಇದ್ದಾರೆ. ತಲೆ ನೇವರಿಸಿ ಮಾತಾಡಿಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ವಿಶೇಷ ಚೇತನರ ಜೊತೆ ಮೋದಿ ಮಾತಾಡಿದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳಿಗೆ ಆಟೋಗ್ರಾಫ್ ನೀಡಿದ್ದಾರೆ, ಇನ್ನೊಂದು ಕಡೆ ಮತದಾನ ಮಾಡ್ತಾ ಇದ್ದಾರೆ. ಮತದಾನದ ನಂತರ ಶಾಯಿ ಹಾಕಿರುವ ಇಂಕ್ ಹಾಕಿರುವ ಬೆರಳನ್ನ ತೋರಿಸಿ ಮತದಾನ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ಅಂತ ಮತದಾರರಿಗೆ ಸಂದೇಶ ನೀಡ್ತಾ ಇದ್ದಾರೆ. ಜೊತೆಗೆ ಭಾರತದಲ್ಲಿ ನಡೆಯುವ ಚುನಾವಣೆ ಯಾವ ರೀತಿ ಬೇರೆ ಬೇರೆ ದೇಶಗಳಿಗೆ ಮಾದರಿಯಾಗಿದೆ ಅನ್ನೋದನ್ನ ಕೂಡ ಅವರು ಹೇಳಿದ್ರು. ಚುನಾವಣಾ ಆಯೋಗದ ಶ್ರಮನ ಶ್ಲಾಘಿಸಿದ್ರು. ಸುತ್ತ ನಿಂತಿರುವ ಅಭಿಮಾನಿಗಳು ಜಯ ಘೋಷ ಹಾಕ್ತಾ ಇದ್ರು. ಅಭಿಮಾನಿಗಳತ್ತ ಕೈ ಮುಗಿದು ಮತದಾನದ ಸಂದೇಶ ಸಾರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಕೆಲವೇ ಹೊತ್ತಿನ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಅಹಮದಾಬಾದ್ಗೆ ಬಂದು ನಿಶಾನ್ ಪ್ರೌಢಶಾಲೆಯಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದರು. ದೇಶದಾದ್ಯಂತ ಇವತ್ತು 3ನೇ ಹಂತದ ಮತದಾನ ನಡೀತಾ ಇದೆ. ಅದರಲ್ಲಿ 12 ರಾಜ್ಯ, 94 ಲೋಕಸಭಾ ಕ್ಷೇತ್ರ ಇದೆ. ಗುಜರಾತ್ನ 26 ಕ್ಷೇತ್ರಕ್ಕೂ ಇವತ್ತೇ ವೋಟಿಂಗ್ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅತಿ ಉತ್ಸಾಹದಿಂದ ಮತಗಟ್ಟೆಗೆ ಬಂದು ಕಾಲ್ನಡಿಗೆಯಲ್ಲಿಯೇ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಸಾಥ್ ನೀಡಿದರು. ವೋಟಿಂಗ್ ಮಾಡಿದಂತಹ ಸಂದರ್ಭದ 3 ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಿ. ಮತ ಹಾಕೋದಿಕ್ಕೆ ಬರುವ ಮುನ್ನದ ದೃಶ್ಯ ಇದು. ಕಾಲ್ನಡಿಗೆಯಲ್ಲಿ ಮತಗಟ್ಟೆಗೆ ಹೋಗ್ತಾ ಇದ್ದಂತಹ ಸಂದರ್ಭ, ರಸ್ತೆಯ ಎರಡೂ ಬದಿಯಲ್ಲಿ ನಿಂತಹ ಅಭಿಮಾನಿಗಳತ್ತ ಕೈ ಬೀಸ್ತಾರೆ. ಮತ್ತೊಂದು ಕಡೆ ವೋಟಿಂಗ್ ಮಾಡಿ ಬಂದು ಇಂಕ ಹಾಕಿದಂತಹ ಬೆರಳನ್ನ ಪ್ರತಿಯೊಬ್ಬರಿಗೂ ತೋರಿಸ್ತಾ ಇದ್ದಾರೆ. ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಿ ಅನ್ನುವಂತಹ ಸಂದೇಶವನ್ನ ಸಾರಿದ್ರು. ಇದರ ನಡುವೆ ವಿಶೇಷ ಚೇತನರೊಬ್ಬರನ್ನ ಮಾತನಾಡಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.